ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಗುರುಪುಷ್ಯ ಮಹಾಯೋಗ ಅಂದರೇನು, ಏನೆಲ್ಲ ಪೂಜೆ ಮಾಡಬೇಕು, ಹಾಗೆ ಯಾವ ದಿನ ಬಂದಿದೆ, ಟೈಮಿಂಗ್ಸ್ ಎಲ್ಲ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಹಾಗೆಯೇ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಗುರುಪುಷ್ಯ ಮಹಾಯೋಗ ಯಾವ ದಿನ ಬಂದಿದೆ ಅಂದರೆ 21/11/2024 ಅಂದರೆ ಇವತ್ತು ಗುರುವಾರದ ದಿನ ಗುರುಪುಷ್ಯ ಮಹಾಯೋಗ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಗುರುಪುಷ್ಯ ಮಹಾಯೋಗ ತುಂಬ ರೇರಾಗಿ ಬರುವಂಥ ದಿನ. ನಮಗೆ ಈ ತಿಂಗಳಲ್ಲಿ 2 ಸಲ ಬಂದಿದೆ, ಅಂದರೆ ಕಾರ್ತಿಕ ಮಾಸದ ತಿಂಗಳಲ್ಲಿ 2 ಸಲ ಬಂದಿರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಗುರುಪುಷ್ಯ ಮಹಾಯೋಗ ಅಂತ ಅಂದರೆ ಆ ದಿನ ಗುರುವಾರ ಆಗಿರುತ್ತೆ, ಹಾಗೆಯೇ ಆ ದಿನ ಗುರುಪುಷ್ಯ ನಕ್ಷತ್ರ ಇರಬೇಕು. ಇವೆರಡು ಒಟ್ಟಿಗೆ ಸೇರಿ ಗುರುಪುಷ್ಯ ಮಹಾಯೋಗ ಎಂದು ಕರಿತೀವಿ. ಗುರುವಾರ ಗುರುಪುಷ್ಯ ಮಹಾಯೋಗ ಬಂದಿರೋದ್ರಿಂದ ಈ ದಿನ ನೀವು ಗುರುಗಳಾಗಿ ಯಾವ ದೇವರನ್ನು ಭಾವಿಸಿರುತ್ತೀರೋ ಆ ದೇವರಿಗೆ ಗುರುಪುಷ್ಯ ಯೋಗದ ದಿನ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಗುರುಪುಷ್ಯ ಮಹಾಯೋಗದ ವಿಶೇಷತೆ ಏನು ಅಂದರೆ, ತುಂಬ ಜನ ಹೇಳ್ತಾರೆ ನಮಗೆ ಗುರುಬಲ ಅಂದರೆ ಇಲ್ಲ, ಯಾವ ಕೆಲಸನೂ ಮಾಡೋಕ್ಕೆ ಆಗ್ತಿಲ್ಲ, ಹಾಗೆ ಮನಸ್ಸಿಗೆ ನೆಮ್ಮದಿನೂ ಇಲ್ಲ, ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅಡೆತಡೆ ಆಗ್ತಾ ಇದೆ, ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ನಮಗೆ ಗುರುಬಲ ಅನ್ನೋದೇ ಸಿಗ್ತಿಲ್ಲ ಅನ್ನೋ ನೋವಲ್ಲಿ ಇರ್ಬೋದು. ನೀವು ಗುರುಗಳಾಗಿ ಯಾವ ದೇವರನ್ನು ಪೂಜಿಸುತ್ತೀರೋ ಆ ದೇವರಿಗೆ ಗುರುಪುಷ್ಯ ಯೋಗದ ದಿನ ಪೂಜೆ ಮಾಡಬೇಕು. ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಗುರುಪುಷ್ಯ ಮಹಾಯೋಗದ ದಿನ ಮನೆಗೆ ಯಾವ ವಸ್ತು ತಗೊಬಂದರೆ ಒಳ್ಳೆಯದಾಗುತ್ತೆ ಅಂತ ಅಂದರೆ, ಶುಭ ಕಾರ್ಯಕ್ಕೆ ಯೂಸ್ ಮಾಡುವಂತಹ ಎಲ್ಲ ವಸ್ತುವನ್ನು ತರಬಹುದು. ಅಂತ ಅಂದರೆ ಬಟ್ಟೆಗಳು, ಚಿನ್ನ, ಬೆಳ್ಳಿ ಈ ಥರ ವಸ್ತುಗಳನ್ನು ತರಬಹುದು. ನಮಗೆ ಅದನ್ನು ತರೋಕ್ಕಾಗಲ್ಲ ಅಂತ ಅಂದರೆ ಮೊಸರು ಮತ್ತು ಉಪ್ಪನ್ನು ಖಂಡಿತವಾಗಿಯೂ ಕೂಡ ತರಬೇಕಾಗುತ್ತೆ. ಯಾಕಂದರೆ ಉಪ್ಪು ಲಕ್ಷ್ಮಿಯ ಸ್ವರೂಪ ಆಗಿರೋದ್ರಿಂದ ಈ ದಿನ ಉಪ್ಪನ್ನು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ನನಗೆ ಗುರುಪುಷ್ಯ ಮಹಾಯೋಗದ ಬಗ್ಗೆ ಎಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.